ಹೋಗ್ತೀನಿ. ನನ್ನ ಪ್ರಶ್ನೆ ಮಂಜು ಅವರ ಹತ್ರ ಮಾತನಾಡ್ತೀನಿ, ಅದಾದ್ಮೇಲೆ ಸಂಗಮೇಶ್ ಅವರ ಹತ್ರ ಮಾತನಾಡ್ತೀನಿ. ಮಂಜು ಅವರೇ, ಇನ್ನೊಂದು ವಿಚಾರ ಇದೆ ಅಂಡ್ ಕಾಂತಿ ಶೆಟ್ಟಿ ಅವರೇ ನೀವು ಕೇಳಿಸ್ಕೊಂಡ್ಬಿಡಿ. ಕೇಂದ್ರ ಸರ್ಕಾರ FRP ದರವನ್ನ ನಿಗದಿ ಮಾಡಿದ ಮೇಲೂ ಕೂಡ ಅದನ್ನ ಪರಿಷ್ಕರಣೆ ಮಾಡುವಂತ ಹಕ್ಕು ಕಬ್ಬು ನಿಯಂತ್ರಣ ಮಂಡಳಿಗಿದೆ. ಆದ್ರೆ ನನ್ನ ಪ್ರಶ್ನೆ, ಕಬ್ಬು ನಿಯಂತ್ರಣ ಮಂಡಳಿ ಯಾರ ನಿಯಂತ್ರಣದಲ್ಲಿದೆ ಅನ್ನೋದು ನನ್ನ ಪ್ರಶ್ನೆ. ನಾನು ಹೇಳಬೇಕಾಗಿರೋದು ಕಬ್ಬು ಬೆಳೆಗಾರರ ವಿಷಯದ ಬಗ್ಗೆ ಕಬ್ಬು ಬೆಳೆಗಾರರ ವಿಷಯಗಳ ಬಗ್ಗೆ ಸಮಸ್ಯೆಗಳು ಬಂದಾಗ ಅವರು ಎಚ್ಚೆತ್ತುಕೊಂಡು ಬೀದಿಯೆಲ್ಲ ನಿಂತು ರಂಪಾಟ ಮಾಡಿದ್ಮೇಲೆ ಅಥವಾ ಹೋರಾಟ ಮಾಡಿದ್ಮೇಲೆ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕಾ? ಅಥವಾ ಅಲ್ಲ, ಇಲ್ಲ ನಾನು ಹೇಳುದು ಸಿಎಂ ಬಿಸಿ ಇರ್ಬೋದಪ್ಪ. ನಾನು ಹೇಳುದು ಇದಕ್ಕೆ ಅಂತ ಒಂದು ಸಕ್ಕರೆ ಸಚಿವರು ಸಚಿವಾಲಯ ಏನ್ ಮಾಡ್ತಾ ಇದೆ, ಅವ್ರ ಕೆಲಸನೇ ಅದೇ ತಾನೆ. ಈಗ ಮೇ 6ನೇ ತಾರೀಕು ಏನು FRC ರೇಟ್ ಅಂತ ಬಂದಿದೆ 3550 ಅಂತ. ಆವಾಗ್ಲಿಂದ ಇವರು ಕರೆದು ಬಿಟ್ಟು ಎಲ್ಲ ಮೀಟಿಂಗ್ ಮಾಡಿದ್ರ ಅಥವಾ ಏನಾದ್ರೂ ಮಾಡಿದ್ರ? ಸಚಿವಾಲಯ ಎಕ್ಸ್ಕ್ಲೂಸಿವ್ ಇದರದೇ ಕಮಿಷನರ್ ಏನ್ ಮಾಡ್ತಾ ಇದ್ದಾರೆ? ಈಗ ರೈತರು, ರಾಜ್ಯದ ರೈತರು, ಕಬ್ಬು ಬೆಳೆಗಾರರು ರಸ್ತೆಗಿಳಿದು ಬೀದಿ ಹೋರಾಟ ಮಾಡಿದ್ಮೇಲೆ ಎರಡು ವಿಚಾರಗಳಾಗಬೇಕು ಇಲ್ಲಿ. ನಾನು ಗಮನಿಸಿದಂಗೆ ಮಂಜು ಅವರೇ, ಎರಡು ವಿಚಾರ ಆಗಬೇಕು. ಒಂದು, ಕೇಂದ್ರ ಸರ್ಕಾರ ರಿಕವರಿ ಪರ್ಸೆಂಟೇಜ್ ಅನ್ನ ಕಮ್ಮಿ ಮಾಡಬೇಕು. ಇಲ್ಲ ರಾಜ್ಯ ಸರ್ಕಾರ ಅಥವಾ ಕಬ್ಬು ನಿಯಂತ್ರಣ ಮಂಡಳಿ SAP ಜಾಸ್ತಿ ಮಾಡಬೇಕು. ಇದು ಎರಡರಲ್ಲಿ ಒಂದಾದ್ರೆ ಮಾತ್ರ ರೈತರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಲೆಕ್ಟ್ರಿಸಿಟಿ ಕಮ್ಮಿ ಮಾಡಬಹುದು, ಸಬ್ಸಿಡಿ ಕೊಡಬಹುದು, ಕಾಸ್ಟ್ ಅವರ್ ಕಮ್ಮಿ ಆಗುತ್ತೆ. ಎಲೆಕ್ಟ್ರಿಸಿಟಿ 4 ಇದ್ದದ್ದು 9 ರೂಪಾಯಿ ಮಾಡಿದ್ರೆ ಎಲ್ಲಿಂದ ಮಾಡ್ತಾರೆ? ಅವರಿಗೂ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದು ರಾಜ್ಯ ಸರ್ಕಾರ ನೋಡ್ಬೇಕು ಅವರು. ಮೇಡಮ್ ಹೇಳಿ. ಇಲ್ಲಿ ಬೇಸಿಕಲಿ ಫಸ್ಟ್ ಶುಗರ್ ಕಮಿಷನ್ ಅವರು ಎರಡೂ ಸರ್ಕಾರಗಳು, ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಅವ್ರು ಏನ್ ದರ ನಿಗದಿ ಮಾಡಿರ್ತಾರೆ ಅದನ್ನ ಅನುಷ್ಠಾನಕ್ಕೆ ಹೆಂಗ್ ತರಬೇಕು ಅನ್ನೋದ್ರ ಬಗ್ಗೆ ಇವ್ರು ರಾಜ್ಯ ಸರ್ಕಾರ ಜೊತೆ ಕೂತ್ ಮಾತಾಡ್ಕೊಂಡು ಎಕ್ಸಿಕ್ಯೂಷನ್ ಜವಾಬ್ದಾರಿ ಅವ್ರದ್ದಾಗತ್ತೆ. ಆದ್ರೆ ಇಲ್ಲಿ ಅದು ಸಮರ್ಪಕವಾಗಿ ನಡೀತಾ ಇಲ್ಲ. ಒಂದು. ಎರಡನೇದು ಮೇಡಮ್, ಈ ಏನು ಈಗ ನಮ್ಮ ಅಲ್ಲಿ ಶೆಟ್ಟಿ ಮೇಡಮ್ ಏನ್ ಹೇಳ್ತಿದ್ರು, ನಮ್ಗೆ ಅವ್ರ ಸಬ್ಸಿಡಿಗೆ ಮೇಡಮ್ ಸತ್ಯವಾಗ್ಲೂ ಇದು ಯಾವ್ದು ನಮಗೆ ಬೇಡ ಮೇಡಮ್. ಹೇಳ್ತೀನಿ ಕೇಳಿ. ಒಂದು ದರ ನಿಗದಿ ಮಾಡ್ಬಿಟ್ಟು ಇದಕ್ಕೆ ಫಿಕ್ಸಡ್ ಪ್ರೈಸ್ ಅಂತ ನನಗೆ ಕೊಟ್ಬಿಟ್ಟು ಅದನ್ನ ಯಾವುದೇ ಕಾರಣಕ್ಕೂ ಅಲ್ಲಿಂದ ಕಡಿಮೆ ಮಾಡಲ್ಲ ಅಂತ ನಾವು ವೈಜ್ಞಾನಿಕವಾದ ಬೆಲೆ ನಿಗದಿ ಮಾಡಿ ನನಗೆ ಕೊಟ್ರೆ, ಇವ್ರು ಹೇಳ್ಕೊಂಡ್ ಬಗ್ಗೆ ಸಬ್ಸಿಡಿ ಮೇಡಮ್ ಅದನ್ನ ಮಾತಾಡ್ತಾ ಹೋದ್ರೆ ಇನ್ನು ಒಂದು ದಿನ ಪೂರ್ತಿ ಮಾತಾಡ್ಬೋದು, ಅಷ್ಟು ದೊಡ್ಡ ಸ್ಕ್ಯಾಮ್ ಅದು. ಸೊ ಈ ನಮ್ಗೆ ಈ ಸಬ್ಸಿಡಿಗಳೆಲ್ಲ ಬೇಡ, ದರ ನಿಗದಿ ಆಗಬೇಕು, ನನ್ನ ವೈಜ್ಞಾನಿಕ ಬೆಲೆಗಳು ಸಿಗಬೇಕು. ಅಂಡ್ ಶುಗರ್ ಕಮಿಷನ್ ಇರುವಂತ ಎಲ್ಲಾ ಅಥಾರಿಟಿಗಳನ್ನು ಕರೆಕ್ಟ್ ಆಗಿ ಬಳಸ್ಕೊಂಡು ಕೆಲಸ ಮಾಡಬೇಕು. ಆಮೇಲೆ ನನ್ನ ಪ್ರಶ್ನೆ ಮತ್ತೊಂದು, ಇವರಿಬ್ಬರು ಜಗಳದಲ್ಲಿ ನಮ್ಮನ್ನು ಸಾಯಿಸ್ತಾ ಇದ್ದಾರೆ. ನಾನು ಅದನ್ನೇ ಹೇಳಿದ್ದು, 6 ತಿಂಗಳ ಮೇಲೆ ಆಯ್ತು ದರ ನಿಗದಿಯಾಗಿ. ಇವಾಗ ರೈತರು ರಸ್ತೆಗೆ ಬಂದು ಹೋರಾಟ ಮಾಡಿದ್ಮೇಲೆ ಇವರು ಎಚ್ಚೆತ್ಕೊಂಡ್ರ? ಹೋರಾಟ ಮಾಡಿ ಯಾವಾಗ ಎಚ್ಚೆತ್ಕೊಂಡ್ರು? ಎಲ್ಲ ಹಿಂದೆ ಬಿಜೆಪಿ ಸರ್ಕಾರನೂ ಅದೇ ಕೆಲಸ ಮಾಡಿದ್ದು ಕಾಂತಿ ಶೆಟ್ಟಿ ಅವರು. ಮೇಡಮ್ ತಮ್ಮ ಸರ್ಕಾರ ಇದ್ದಾಗೂ ಇದೇ ಆಯ್ತು ಮೇಡಮ್. ನನಗೆ ಕ್ಷಮೆ ಇರ್ಲಿ ಶೆಟ್ಟಿ ಮೇಡಮ್. ತಮ್ಮ ಸರ್ಕಾರ ಇದ್ದಾಗೂ ಬೀದಿಗೆ ಬಂದ್ವಿ, ಕಾಂಗ್ರೆಸ್ ಇದ್ದಾಗೂ ಬಂದ್ವಿ, ಜನತಾ ದಳ ಇದ್ದಾಗೂ ಬಂದ್ವಿ, ಭಾರತೀಯ ಜನತಾ ಪಾರ್ಟಿ ಇದ್ದಾಗ. ನೀವು ಶೆಟ್ಟಿ ಮೇಡಮ್ ನೋಡಿ, ನಿಮ್ಗಳಿಗೆ ಇಲ್ಲ ಮೇಡಮ್, ದಯವಿಟ್ಟು ಕ್ಷಮೆ ಇರಲಿ. ನೀವು ಯಡಿಯೂರಪ್ಪನವರು ಯಾವ ತರ ಕೆಲಸ ಮಾಡಿದ್ದಾರೆ ರಾಜ್ಯದ ರೈತರು ನಾಳೆ ಇಲ್ಲ ನಾಳೆ ತಾವೇನಾದ್ರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಅದ್ರ ಪರವಾಗಿ ಮಾತಾಡ್ತೀರಿ, ದಳಕ್ಕೆ ಹೋದ್ರೆ ಅದ್ರ ಪರವಾಗಿ ಮಾತಾಡ್ತೀರಿ. ಆದ್ರೆ ಮೇಡಮ್ ನಮ್ ಪರಿಸ್ಥಿತಿ ಏನಂತ ಹೇಳಿದ್ರೆ, ಯಾವುದೇ ಪಕ್ಷ ಬಂದು ಗದ್ದಿಗೆ ಕೂತ್ಕೊಂಡ್ರು ನಾವು ರೋಡ್ಗೆ ನಾವು ರೋಡ್ಗೆ ಬರೋದ್ ತಪ್ಪಿಲ್ಲ, ನಾವು ಫುಟ್ಪಾತ್ ಬರೋದ್ ತಪ್ಪಿಲ್ಲ, ನಮ್ ಜೀವನಕ್ಕೋಸ್ಕರ ಹೋರಾಟ ಮಾಡೋದ್ ತಪ್ಪಿಲ್ಲ ಮೇಡಮ್. ನೋಡಿ, ನಾನು ಮಾನ್ಯ ಯಡಿಯೂರಪ್ಪನವರ ಬಗ್ಗೆ ಹೇಳಿದೆ. ಅವರು ರೈತರ ಪರವಾಗಿ ಏನೇನ್ ಕೆಲಸ ಮಾಡಿದ್ದಾರೆ ಅನ್ನೋದು ಈ ರಾಜ್ಯದ ರೈತರು ನೋಡಿದ್ದಾರೆ. ಇಲ್ಲಿ ಇಡೀ ಒಂದು ಮಂತ್ರಿಮಂಡಲ ಇಲ್ಲ, ಒಬ್ಬರೇ ಇದ್ರು. ಅವಾಗ ನೆರೆ ಬಂದಾಗ ಇಡೀ ರಾಜ್ಯ ಎಲ್ಲ ಸುತ್ತಿ ಯಾವ ತರ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ರಾಜ್ಯದ ರೈತರು ನೋಡಿದ್ದಾರೆ. ನೋಡಿ, ಬಿಜೆಪಿ ಪಕ್ಷ ಅಥವಾ ಕಾಂಗ್ರೆಸ್ ಪಕ್ಷ ಅಂತ ನಾನು ಮಾತಾಡ್ತಿಲ್ಲ. ಈ ಒಂದು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ರೈತರ ಬಗ್ಗೆ ನಾವು ಖಂಡಿತವಾಗ್ಲೂ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ಪಕ್ಷದ ವಕ್ತಾರರಾದ್ರೂ ನಿಮ್ಮ ಪಕ್ಷದ ಬಗ್ಗೆ ನೀವು ಹೊಗಳ್ಕೊಳ್ತೀರಿ, ನನಗೇನು ಅದ್ರಲ್ಲಿ ಬೇಜಾರೇನಿಲ್ಲ. ಅಂಡ್ ಐ ಡೋಂಟ್ ಬಿ ಸರ್ಪ್ರೈಸ್ ಆಲ್ಸೋ. ನೀವು ಆ ಪಕ್ಷದ ವಕ್ತಾರರಾಗಿ ನೀವು ಆ ಕೆಲಸ ಮಾಡಕ್ಕೆ ಅಂತಾನೆ ಬಂದಿದ್ದೀರಾ. ನೀವು ನಿಮ್ಮ ಪಕ್ಷನ ವಹಿಸ್ಕೊಳ್ಳಿ, ಏನೂ ಬೇಜಾರಿಲ್ಲ ಅದರಲ್ಲಿ. ಆದರೆ ನಾವು ರೈತರ ಪರ, ನಾವು ಅವ್ರ ಪರ, ನಾವು ಇವ್ರ ಪರ ಅಂತ ಹೇಳ್ತೀರಲ್ಲ, ಅದನ್ನ ಬಿಟ್ಟು ಎರಡೂ ರಾಷ್ಟ್ರೀಯ ಪಕ್ಷಗಳು ಯಾಕೆ ಅಂತ ಹೇಳ್ಬಿಡ್ತೀನಿ ಕಾಂತಿ ಶೆಟ್ಟಿ ಅವರೇ. ಸಕ್ಕರೆ ಅನ್ನೋ ವಿಚಾರ ಇದೆಯಲ್ಲ, ಬೇರೆ ಬೆಳೆ ಆಮೇಲೆ ಮಾತಾಡೋಣ. ಶುಗರ್ ಅನ್ನೋದು ರಾಜ್ಯ ಮತ್ತು ಕೇಂದ್ರ ಎರಡಕ್ಕೂ ಸಂಬಂಧಪಟ್ಟಿರುವಂತಹ ವಿಚಾರ ಆಗಿರೋದ್ರಿಂದ, ಎರಡೂ ರಾಷ್ಟ್ರೀಯ ಪಕ್ಷಗಳವರೇ ಆಗಿರೋದ್ರಿಂದ ಇಲ್ಲಿ ಯಾವುದೋ ಒಂದು ಸರ್ಕಾರದಿಂದ ರೈತರಿಗೆ ಒಳ್ಳೇದಾಗ್ತಿದೆ, ಇನ್ನೊಂದು ಸರ್ಕಾರದಿಂದ ಕೆಟ್ಟದಾಗ್ತಿದೆ ಅಂತಲ್ಲ. ಎರಡೂ ಕಡೆಯಿಂದ ರೈತರಿಗೆ ತೊಂದರೆಗಳಾಗ್ತಾ ಇರೋದ್ರಿಂದ ಇಬ್ರು ಕೂಡ ಕೂತ್ಕೊಂಡು, ಸ್ಟೇಟು ಸೆಂಟ್ರಲ್ ಅವ್ರು ಇಬ್ರು ಕೂತ್ಕೊಂಡು ಇದನ್ನ ಬಗೆಹರಿಸಬೇಕೇ ಹೊರತು, ಈಗ ನೀವು ಹೇಳ್ಬೋದು ಅಫ್ಕೋರ್ಸ್ ಸೆಂಟ್ರಲ್ ಗವರ್ನಮೆಂಟ್ FRP ಅನ್ನ ನಿಗದಿ ಮಾಡಿದೆ.
ಆದರೆ ಇಲ್ಲಿನ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಒಪ್ಕೊಳ್ಬೇಕಲ್ಲ ದುಡ್ಡು ಕೊಡೋದಕ್ಕೆ. ಅದಕ್ಕೆ 6 ತಿಂಗಳು ಯಾಕೆ ಬೇಕು? 6 ತಿಂಗಳಿಂದ ಈಗ ರೈತರು ರಸ್ತೆಗಿಳಿದ್ಮೇಲೆ ಅವ್ರಿಗೆ ಎಚ್ಚರ ಆಯ್ತಾ? ಈಗ ನಿಗದಿ ಮಾಡಿ ಮೇ 6ನೇ ತಾರೀಕು ನಿಗದಿ ಬಹಳಷ್ಟು ಆಗಿದೆ ಕಾಂತಿ ಶೆಟ್ಟಿ ಅವರೇ, ಕೇಂದ್ರ ಸರ್ಕಾರದಲ್ಲೂ ಬಹಳಷ್ಟು ಆಗಿದೆ. ರಾಜ್ಯಕ್ಕೆ ಬರ್ಬೇಕಾಗಿರೋ ಅನುದಾನ ಆ ತಿಂಗಳು ಕರೆಕ್ಟ್ ಆಗಿ ಬಂದ್ಬಿಡುತ್ತಾ? ಖಂಡಿತ ಬರೋದಿಲ್ಲ. ಅದು ವರ್ಷಾನುಗಟ್ಲೆ ಆಗುತ್ತೆ, ಅಮೌಂಟ್ ರಿಲೀಸ್ ಆಗೋದು ಬೇಕಾದಷ್ಟು ತಿಂಗಳುಗಳಾಗುತ್ತೆ. ನೀವು ಅದನ್ನ ಕಂಪೇರ್ ಮಾಡಿ ಒಂದು ಶುಗರ್ ಫ್ಯಾಕ್ಟರಿ ಅಂತ ಹೇಳಿದಾಗ ಅದಕ್ಕೆ ಅಂತ ಒಂದು ಎಕ್ಸ್ಕ್ಲೂಸಿವ್ ಸಚಿವಾಲಯ ಇದ್ದಾಗ ಏನ್ ಮಾಡ್ತಾ ಇದೆ ಸಚಿವಾಲಯ? ಬಿಜೆಪಿ ಸರ್ಕಾರದಲ್ಲೂ ಇದೇ ಆಗಿತ್ತು ಕಾಂತಿ ಶೆಟ್ಟಿ ಅವರೇ. ವೆನ್ ಬಿಜೆಪಿ ಗವರ್ನಮೆಂಟ್ ವಾಸ್ ದೇರ್ ಸೇಮ್ ಥಿಂಗ್ ಹ್ಯಾಪೆಂಡ್. ಖಂಡಿತವಾಗ್ಲೂ ಡಿಫರೆನ್ಸ್ ಇದ್ದೇ ಇರುತ್ತೆ. ನಾವು 20 ರಾಜ್ಯದಲ್ಲಿ ನೋಡಿ, ನಾವು 20 ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದೀವಿ ಅಂತ ಹೇಳಿದ್ರೆ ಡಿಫರೆನ್ಸ್ ಇದೆ ಅನ್ನೋದನ್ನು ಜನನು ನಮ್ಗೆ ಹೇಳಿಕೊಟ್ಟಿದ್ದಾರೆ. ನೀವು ಕಾಂಗ್ರೆಸ್ಗೆ ನಮ್ಮನ್ನು ಹೋಲಿಕೆ ಮಾಡಬೇಡಿ. ಮಾತನಾಡ್ತಾ ಇಲ್ಲ ನಾನು. ಆದ್ರೆ ಕಬ್ಬು ಬೆಳೆಗಾರರ ವಿಚಾರ ಅಂತ ಬಂದಾಗ ಎಲ್ಲ ರಾಜ್ಯ ಸರ್ಕಾರಗಳು ಅನ್ಯಾಯನೇ ಮಾಡ್ಕೊಂಡು ಬಂದಿರೋದೇ ಹೊರತು ಯಾರು ಕೂಡ ರೈತರ ಬೆಂಬಲಕ್ಕೆ ನಿಂತ್ಕೊಂಡಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ಮತ್ತು ಧೈರ್ಯವಾಗಿ ಹೇಳಬಲ್ಲೆ ಆ ಮಾತನ್ನ. ಯಾಕೆಂದ್ರೆ ರೈತರಿಗೆ ಯಾರು ಲಾಭ ಮಾಡ್ಕೊಡಲ್ಲ ಕಾಂತಿ ಶೆಟ್ಟಿ ಅವರೇ. ನಿಮ್ದು ಸರ್ಕಾರಿ ಕಾರ್ಖಾನೆ ಇಲ್ಲ ಅಂತ ಅನ್ಸುತ್ತೆ, ಹಾಗಾಗಿ ನನಗೆ ಗೊತ್ತಿದ್ದಂಗೆ ನಿಮ್ದು ಇಲ್ಲ ಕಾರ್ಖಾನೆ. ನಿಮ್ಮ ಪಕ್ಷದಲ್ಲಿರುವಂತ ಸಾಮಾನ್ಯ ಕಾರ್ಯಕರ್ತರು ಬಿಡಿ. ನಾನೀಗ ಹೇಳುದು 2.5 ವರ್ಷದಿಂದ 2500ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಾವು ಅನೇಕ ಬಾರಿ ಇದನ್ನು ಮಾತಾಡಿದೀವಿ. 2.5 ವರ್ಷದಲ್ಲಿ ಈ ತರ ಆಗಿತ್ತಾ? 2,500 ರೈತರು. ಮಂಜು ಅವರೇ ಹೇಳ್ಬಿಡಿ, ನಿಮ್ಮ ಮಾತು ಹೇಳ್ಬಿಡಿ ಮೇಡಮ್. ಈಗ ಅವಾಗಿಂದ ನಾವು ಅವಲ್ಲಿ ಪದೇ ಪದೇ ಸ್ಪಷ್ಟವಾಗಿ ಮಾತಾಡ್ತಾ ಇದ್ರಿ ನೀವು. ಇದು ನಾನು ಕರ್ನಾಟಕದಲ್ಲಿ ಇದ್ದೀನಿ, ಸೊ ಅದಕ್ಕೋಸ್ಕರ ಕರ್ನಾಟಕದ ಬಗ್ಗೆ ಮಾತಾಡಿ ಅಂತೇಳಿ ಅಂದ್ರೂ ಅವ್ರು ನಮ್ಗೆ ಅವಾಗಿಂದ ಮಹಾರಾಷ್ಟ್ರ, ಉತ್ತರ ಪ್ರದೇಶ ಎಲ್ಲ ರೌಂಡ್ ಹೊಡ್ಸ್ಕೊಂಡು ಕರ್ಕೊಬರ್ತಾವ್ರೆ. ಅವ್ರು ಕರ್ಕೊಂಡು ಹೋಗ್ತಾರಿಂದ ಒಂದು ಕ್ಷಣಕ್ಕೆ ಶೆಟ್ಟಿ ಮೇಡಮ್ನ ಸ್ವಲ್ಪ ನಾನು ಡೆಲ್ಲಿ ಕರ್ಕೊಂಡು ಹೋಗ್ಬರ್ತೀನಿ. 6 ದಿನ ಬೇಕಾಯ್ತಾ ಇವ್ರಿಗೆ ಎದ್ದೋಳೋದಕ್ಕೆ ಅಂತ ಕೇಳಿದ್ರಿ. ಮೇಡಮ್, ಶೆಟ್ಟಿ ಮೇಡಮ್, ತಾವು 700 ರೈತರು ಸಾಯೋವರೆಗೂ ಕಾಯ್ದು 365 ದಿನ ಆದ್ಮೇಲೆ ಎದ್ರಿ ಮೇಡಮ್ ನಿಮ್ ಸರ್ಕಾರದವರು ದೆಹಲಿ ಹೋರಾಟದಲ್ಲಿ. ಕೊನೆಗೆ ಅಲ್ಲಿರೋ ರೈತರನ್ನೆಲ್ಲ ತಾವು ಡಕಾಯಿತರು, ಇದು ದೇಶದ್ರೋಹಿಗಳಂತೆಲ್ಲ ಕರೆದು ಬಿಟ್ರಿ. ಸೊ ಹಾಗಾಗಿ ದಯವಿಟ್ಟು ನನ್ನ ಕಳಕಳಿ ಮನವಿ ಏನಂತ ಹೇಳಿದ್ರೆ, ಸಮರ್ಥನೆ ಇರ್ಲಿ, ತಾವು ಆ ಸರ್ಕಾರ ಆ ಒಂದು ರಾಜ್ಯ ಇದ್ರದ್ದು ಬಂದಿದ್ದೀರಾ, ಅದು ಪಕ್ಷದ ಮುಂದೆ ಸಮರ್ಥನೆ ಮಾಡ್ಕೊಳ್ಳಿ. ಬಟ್ ಆತ್ಮಸಾಕ್ಷಿ ಮತ್ತೆ ಆತ್ಮವಂಚನೆ ಮಾಡ್ಕೋಬಾರ್ದು. ಯಾವ ಪಕ್ಷಗಳು ರೈತರಿಗೆ ಉದ್ಧಾರ ಮಾಡಿಲ್ಲ ಅದನ್ನು ಒಪ್ಕೊಂಡು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ತಾವು ದಯವಿಟ್ಟು ಮಾತಾಡ್ಬೇಕು. ನೀವು 6 ದಿನಕ್ಕೋಸ್ಕರ ಒಂದ್ಸರಿ ತಮ್ಮ ಹಿಂದೆ ಕರ್ಕೊಂಡು ಹೋಗಿ ಬಂದೆ. ನೀವು ರೈತರ ಬಗ್ಗೆ ಏನೇನು ತೊಂದರೆ ಆಗಿದೆ ನಾನು ಈಗ ನಿಮ್ಗೆ ಅಂಕಿಅಂಶ ಯಾಕೆ ಕೊಟ್ಟು ಹೇಳಿ. 2.5 ವರ್ಷದಲ್ಲಿ 2,500ಕ್ಕಿಂತಲೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪ್ರತಿ ಸರ್ಕಾರಗಳು ಬಂದಾಗ್ಲೂ ರೈತರ ಆತ್ಮಹತ್ಯೆ ಮಾಡ್ಕೊಳ್ಳೋದು ರೈತ ದೇಶದ ಬೆನ್ನೆಲುಬು ಅಂತ ಮಾತಾಡ್ತಿರಲ್ಲ ನೀವು. ಹಾಗಾದ್ರೆ ರೈತರಿಗೆ ಬೇಕಾಗಿರೋ ಎಲ್ಲ ಅನುಕೂಲಗಳು ನಾನು ರೈತರು ಅಂತ ತಗೊಳ್ತಾ ಇರೋದು ಅಫ್ಕೋರ್ಸ್ ಎಷ್ಟೋ ಜನ ಸರ್ಕಾರದ ಸೌಲಭ್ಯವನ್ನ ತಗೊಂಡು ಉದ್ಧಾರ ಆಗಿರೋರು ಇದ್ದಾರೆ, ಎಷ್ಟೋ ಜನ ಸರ್ಕಾರದ ಸೌಲಭ್ಯ ತಗೊಂಡು ಹಾಳಾಗಿರೋ ರೈತರು ಕೂಡ ಇದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸಾಲ ನಾವು ಕೃಷಿಗೆ ಅಂತ ಬೇರೆ ಸಾಲ ಮಾಡ್ಕೊಂಡು ಅದನ್ನ ಬೇರೆ ಬೇರೆ ವೈಯಕ್ತಿಕವಾಗಿ ಬಳಸ್ಕೊಂಡು ಹಾಳಾಗಿರುವಂತ ರೈತರು ಕೂಡ ಇದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಪ್ರಾಮಾಣಿಕ ರೈತರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಕಾಂತಿ ಶೆಟ್ಟಿ ಅವರೇ. ರೈತರಿಗೆ ಪ್ರತಿ ಸಲ ಅನ್ಯಾಯ ಯಾವಾಗ ಆಗುತ್ತೆ ಗೊತ್ತಾ? ಅವ್ರು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಅನ್ಯಾಯ ಆಗುತ್ತೆ, ಕಟಾವು ಮಾಡ್ಬೇಕಾದ್ರೆ ಅನ್ಯಾಯ ಆಗುತ್ತೆ, ಪುನಃ ಅವರ ಬೆಳೆಯನ್ನ ಮಾರ್ಬೇಕಾದ್ರೆ ದಳ್ಳಾಳಿಗಳಿಂದನೂ ಅವ್ರಿಗೆ ಮೋಸ ಆಗುತ್ತೆ, ಎಲ್ಲ ಕಡೆಯಿಂದನೂ ಮೋಸ ಆಗುತ್ತೆ. ಕಡೆಗೆ ಸಿಗದ ಅವ್ರಿಗೆ ಅಳಿವು ಉಳಿವು. ಅದೆಲ್ಲದಕ್ಕಿಂತ ಹೆಚ್ಚಿಗೆ ನಾನು ಇಷ್ಟಪಡ್ತೀನಿ, ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ನೀವು ಕಾಂತಿ ಶೆಟ್ಟಿ ಅವರೇ ಇಲ್ಲಿ ಕುತ್ಕೊಂಡು 1000 ಮಾತಾಡ್ಬೋದು, ವಿಧಾನಸೌಧದಲ್ಲಿ ಕುತ್ಕೊಂಡು ಅವ್ರು 1,00,000 ಮಾತಾಡ್ಬೋದು. ಆದರೆ ಇವತ್ತು ಪ್ರಕೃತಿ ಜೊತೆ ಹೋರಾಟ ಮಾಡಿ ಬೆಳೆಯನ್ನ ಬೆಳೆದು ಗೆಲುವನ್ನ ಸಾಧಿಸ್ತಾ ಇರುವಂತ ತಾಕತ್ತು ಈ ದೇಶದ ರೈತನಿಗೆ ಬಿಟ್ರೆ ನನಗೂ ಇಲ್ಲ, ನಿಮ್ಗೂ ಇಲ್ಲ, ಯಾರಿಗೂ ಇಲ್ಲ ರೀ. ವಿಧಾನಸೌಧದಲ್ಲಿ ಸೈನ್ ಹಾಕ್ಬೋದು, ಏನಾದ್ರೂ ಮಾಡ್ಕೊಳ್ಬಹುದು, ವಿಧಾನಸೌಧದಲ್ಲಿ ಕುತ್ಕೊಂಡು ಒಂದು ಆಡಳಿತ ಮಾಡ್ಬೋದು ಅಥವಾ ಮತ್ತೊಂದು ಮಾಡ್ಬೋದು, ದುಡ್ಡು ಕೊಟ್ಟು ಓಟನ್ನು ಪಡ್ಕೊಳ್ಬಹುದು. ಆದರೆ ಅದೇ ದುಡ್ಡನ್ನ ಕೊಟ್ಟು ನೀವು ಒಬ್ಬ ರೈತನ ಬದುಕನ್ನ ಪಡ್ಕೊಳ್ಳೋದಕ್ಕೆ ನನ್ನಿಂದನೂ ಆಗಲ್ಲ, ನಿಮ್ಮಿಂದನೂ ಆಗಲ್ಲ ಕಾಂತಿ ಶೆಟ್ಟಿ ಅವರೇ. ತಿಳ್ಕೊಂಡ್ಬಿಡಿ ಅದನ್ನ. ಯಾಕೆಂದ್ರೆ ನೀವು ಪ್ರಕೃತಿ ಜೊತೆ ಹೋರಾಟ ಮಾಡ್ತಿಲ್ಲ, ಆದ್ರೆ ಒಬ್ಬ ರೈತ ಪ್ರಕೃತಿ ಜೊತೆ ಹೋರಾಟ ಮಾಡಿ ಪ್ರಕೃತಿಯಲ್ಲೇ ಅವನು ತೊಡಗಿಸ್ಕೊಂಡು ಬೆಳೆ ಬೆಳೀತಾ ಇರೋದು. ಅವನ ಬದುಕನ್ನ ನಿಮ್ಮ ಬದುಕನ್ನ ಯಾರು ಡಿಸೈಡ್ ಮಾಡ್ತಾರೆ? ನಾವು ತಗೊಳ್ಳುವಂತ ಸಂಬಳ ಹೆಂಗೆ ಡಿಸೈಡ್ ಆಗುತ್ತೋ, ನಾವು ಹೆಂಗ್ ಜೀವನ ನಡೆಸ್ತೀವಿ ಅಂತ. ಆದ್ರೆ ರೈತನ ಬದುಕನ್ನ ಪ್ರಕೃತಿ ಡಿಸೈಡ್ ಮಾಡ್ತಾ ಇದೆ. ಆ ಧೈರ್ಯ ಇರೋದು ರೈತನಿಗೆ ಬಿಟ್ರೆ ನನಗೂ ಇಲ್ಲ, ನಿಮ್ಗೂ ಇಲ್ಲ ಕಾಂತಿ ಶೆಟ್ಟಿ ಅವರೇ. ಐ ಆಮ್ ಸೋ ಸಾರಿ ಟು ಸೇ ದಿಸ್. ಕರೆಕ್ಟ್ ಇದೆ ನೀವು ಹೇಳಿದ್ದು, ನಾನು ಅದನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ. ರೈತರ ಬಗ್ಗೆ ಖಂಡಿತವಾಗ್ಲೂ ಕಾಳಜಿ ಇದ್ದೇ ಇದೆ. ಮತ್ತೊಮ್ಮೆ ಈ ವಾಹಿನಿ ಮುಖದ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಈ ವಿಜಯಪುರ ಬಾಗಲಕೋಟೆ ಒಂದು ಸರಿಸುಮಾರು 54 ಫ್ಯಾಕ್ಟ್ರಿ ಇದೆ ಅಂತ ನಾನು ಕೇಳ್ಪಟ್ಟೆ, ಶುಗರ್ ಫ್ಯಾಕ್ಟ್ರಿ. ಅಲ್ಲಿ ಇರುವವರು ಇದ್ರ ಬಗ್ಗೆ ಚರ್ಚೆಗಳು ಯಾಕೆ ಮಾಡ್ತಾ ಇಲ್ಲ? ರೈತರು ಬೀದಿಗಿಳಿದ ಮೇಲೆನೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಮಾಡಲ್ಲ ರೀ. ಅಲ್ಲಿ ಕಾಂಗ್ರೆಸ್ ಅವರು ಇದಾರೆ, ಬಿಜೆಪಿ ಅವರು ಇದಾರೆ, ಬಹುತೇಕ ಫ್ಯಾಕ್ಟ್ರಿಗಳು ಅವ್ರವ್ರ ಕೈಯಲ್ಲೇ ಇದೆ. ಸೊ ಅವ್ರು ಯಾರು ಮಾಡಲ್ಲ. ಯಾಕೆಂದ್ರೆ ಅವ್ರು ಯಾರು ದುಡ್ಡು ಕಳ್ಕೊಳಕ್ ರೆಡಿ ಇಲ್ಲ. ಅವ್ರಿಗೆ ದುರಾಸೆ. ಸಕ್ಕರೆ ಫ್ಯಾಕ್ಟರಿ ಇದಾವಲ್ಲ, ಅವ್ರಿಗೆ ದುರಾಸೆ.
ಇನ್ನೂ ಒಂದ್ 4 ಫ್ಯಾಕ್ಟ್ರಿ ಆಗ್ಲಿ, ನನ್ನ ಮೊಮ್ಮಕ್ಕಳು ತಲೆಮಾರುವರೆಗೂ ಒಂದು 100 ಫ್ಯಾಕ್ಟ್ರಿ ಮಾಡಿಡೋಣ ಅನ್ನೋ ದುರಾಸೆ. ಅದರಿಂದ ಅವ್ರು ಯಾರು ಅದ್ರ ಬಗ್ಗೆ ಮಾತಾಡಲ್ಲ. ಕೃಷಿ ಸಚಿವರಿದ್ದಾರೆ, ಶುಗರ್ ಕಮಿಷನರ್ ಇದ್ದಾರೆ, ಶುಗರ್ ಸಚಿವರಿದ್ದಾರೆ, ಇವರೆಲ್ಲ ರೈತ ಮುಖಂಡರು ಎಸ್ ಸಿ ಪಾಟೀಲ್ ಇದ್ದಾರೆ, ಅವ್ರ ಜೊತೆ ಮಾತನಾಡ್ಬಿಡ್ತೀನಿ ನಾನು. ಎಸ್ ಸಿ ಪಾಟೀಲ್ ರೇ, ಇವತ್ತಿನ ಸಿದ್ದರಾಮಯ್ಯ ಅವರ ಸರ್ಕಾರದ ಒಂದು ನಿರ್ಧಾರ ನಿಮ್ಗೆ ಹೇಗ್ ಅನ್ಸುತ್ತೆ? ನೀವು ಒಪ್ಕೊಳ್ತೀರಾ? ಏನ್ ಕಥೆ? ಹೋರಾಟ ಮಾಡೋದಾದ್ರೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಹೋರಾಟ ಇದು ಮುಂದುವರಿಯುವ ಲಕ್ಷಣ ಅದಾವ ಮೇಡಮ್. ಯಾಕಂದ್ರೆ ಈಗ ಸರ್ಕಾರ ಮತ್ತು ಶಾಸಕ, ಸಚಿವರು, ಫ್ಯಾಕ್ಟರಿ ಮಾಲಕರು ಏನದಾರ, ಇವರೇ ಸಕ್ಕರೆ ಕಾರ್ಖಾನೆ ಮಾಲೀಕರಿದ್ದಾರೆ. ಇದು ಸರ್ಕಾರದ ಸಚಿವರು ಅದಾರ, ಶಾಸಕರು ಅದಾರ, ಸಂಸದರು ಅದಾರ, ಮಂತ್ರಿಗಳು ಅದಾರ. ಇವರು ತಮ್ಮ ಫ್ಯಾಕ್ಟರಿಗಳೊಳಗ ರೈತರಿಗೆ ಕೊಟ್ರೆ ರೈತ ಉದ್ಧಾರ ಆಗ್ತಾನ, ಅದನ್ನ ರೈತನ ರೇಟ್ ಕೊಡೋದು ಬೇಡ, ನಾವೆಲ್ಲರೂ ಕೂಡ ಒಂದು ಸಿಂಡಿಕೇಟ್ ಮಾಡ್ಕೊಂಡು ನಾವ್ ಹೇಳಿದ್ದ ಬೆಲೆದೊಳಗೆ ರೈತರು ಕೊಡಬೇಕು ಅನ್ನೋಂತ ಒಂದು ಅವ್ರ ನಿರ್ಧಾರ ಮಾಡ್ಕೊಂಡು ಬಂದಿರ್ತಾರೆ. ಈಗ ಇನ್ನ ಈ ಕ್ಯಾಬಿನೆಟ್ದೊಳಗ ಮುಖ್ಯಮಂತ್ರಿಗಳ ಜೊತೆಗೆ ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ತಿಮ್ಮಾಪುರ್ ಅವರು ಮತ್ತು ಮುರುಗೇಶ್ ನಿರಾಣಿ 5 ಜನ ಸಚಿವರೇ ಇದ್ರಲ್ಲಿ. ನಮ್ಮ ಸಕ್ಕರೆ ಸಚಿವರು ಅವ್ರ ಜೊತೆನೂ ಇದ್ರು, ಮುಖ್ಯಮಂತ್ರಿಗಳು ಇದ್ರು. ಇವರು ಆ ಕಾರ್ಖಾನೆ ಅವ್ರ ಜೊತೆ ಚರ್ಚೆ ಮಾಡ್ಲಕ್ಕ ಕಾರ್ಖಾನೆ ಅವ್ರು ಕರೆಸಿ ಇವ್ರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಆ ಕೂತ ಸಚಿವರು ಅವರೇ ಕಾರ್ಖಾನೆ ಮಾಲೀಕರಿದ್ದಾರೆ. ಹೌದು, ಒಬ್ಬೊಬ್ರು 2-3 ಕಾರ್ಖಾನೆ ಅದಾವ. ಆ ಫ್ಯಾಕ್ಟ್ರಿ ಮಾಲಕರು ರೈತರಿಗೆ ನಾವು 500 ರೂಪಾಯಿ ಕೊಡಕ್ ಘೋಷಣೆ ಮಾಡ್ತೀವಿ ಅವರೇ ಹೇಳಿದ್ರ. ಫ್ಯಾಕ್ಟ್ರಿದು ಈಗ MD ಅವ್ರು ಇವ್ರು ಕರೆಸಿ ಮಾತಾಡೋದು ಏನದಲ್ರಿ, ಆ ಕೂತಂತ 5 ಸಚಿವರೇ ಹೇಳಿದ್ರೆ ಮುಗಿತಿತ್ತಲ್ರಿ. ಆ ಕುಂಡ್ರಿಸಿ ಇದನ್ನ ಯಾಕೆ ಡ್ರಾಮಾ ಮಾಡ್ಲಾಕ್ತಾರ? ಇದು ಮ್ಯಾಚ್ ಫಿಕ್ಸಿಂಗ್ ಮಾಡ್ಲಾಕ್ತಾರ. ಅದು ನೀವು ಹತ್ತಂಗ್ ಮಾಡ್ರಿ, ನಾವ್ ಕರ್ದಂಗ್ ಮಾಡ್ತೇವ್ರ. 3500 ಕೇಳ್ಯಾರ, 3200, ಆ ನಂತರ ನಾವೊಂದ್ 50 ಕೊಡ್ತೀವಿ, ನೀವೊಂದ್ 50 ಕೊಡ್ರಿ, 33 ಆಯ್ತು. ಅಂದ್ರ 10.28%ಕ್ಕ 3000 ರೂಪಾಯಿ ರೇಟ್ ಇತ್ರಿ. ಈಗ 11.22 ಅಥವಾ 25% ಬಂದದಕ್ಕ 3300 ರೂಪಾಯಿ, 1% ಹೆಚ್ಚು ಬಂದದಕ್ಕೆ 300 ರೂಪಾಯಿ ಕೊಡ್ತೀವಿ ಅನ್ನೋದು ಘೋಷಣೆ ಆಯ್ತ್ರಿ. ಈಗ ಅಂದ್ರೆ ಆಸ್ ಇಟ್ ಇಸ್ ಉಳ್ದಂಗ ಆಯ್ತು. 1% ಎಲ್ಲಿ ಹೆಚ್ಚು ಬರ್ತದೆ ಅವ್ರಿಗೆ ಅಷ್ಟೇ ಅದು ರೇಟ್ ಸಿಗೋದ್ರಿ. ಎಲ್ಲರಿಗೆ ಅಲ್ಲ, 10% ಬಂದವ್ರಿಗೆ ಇದು ರೇಟ್ ನಿಮಗೆ 3300 ರೂಪಾಯಿ ಸಿಗಂಗಿಲ್ಲ. ಇದು ಸರ್ಕಾರ ಏನ್ ಮಾಡಾಕ್ತಂದ್ರ ರೈತರನ್ನ ವಂಚನೆ ಮಾಡ್ಲಾಗ್ತದೆ. ಕಾಂಗ್ರೆಸ್ ಬಿಜೆಪಿ ಎರಡೂ ಸರ್ಕಾರ ಒಂದೇ ಅದಾವು. ಇದು ಕೇಂದ್ರ ಸರ್ಕಾರದವರು ಇದಕ್ಕೆ ಇಂಟರ್ವ್ಯೂನ್ ಆಗಿ ಇದಕ್ಕೆ ಸಾಕಷ್ಟು ಅನುದಾನ, ಹಿಂದಕ್ಕೊಮ್ಮೆ 6400 ಕೋಟಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಮಾಡ್ಲಿಕ್ಕೆ ಕೊಟ್ಟಿದ್ರು. ಆ ಕೊಟ್ಟರು ಸದ್ಯಕ್ಕೆ ಅಲ್ಲಿಂದ ಅನುದಾನ ತಗೋತಾರ. ಸಹಕಾರಿ ಕಾರ್ಖಾನೆಗಳು ನೀವು ಅವರು 1000 ಕೋಟಿ ರೂಪಾಯಿ ರೊಕ್ಕ 100 ಕೋಟಿ ಕೊಟ್ಟರು ಸದ್ಯಕ್ಕೆ ಒಂದ್ 5 ವರ್ಷ ನೋಡ್ಸಿದ್ರ ಸಹಕಾರಿ ಕಾರ್ಖಾನೆಗಳು ಮತ್ತೆ ಬಂದ್ಬಿಡ್ತಾವ. ಯಾಕಂದ್ರೆ ಅಲ್ಲಿ ದುಡ್ಡು ಹೊಡಿ ಪ್ರಮಾಣ ಹೆಚ್ಚಾಗಿದೆ. ಇಲ್ಲೊಂದ್ 2 ಸಕ್ಕರೆ ಕಾರ್ಖಾನೆ, ನಂದಿ ಮತ್ತು ಭೀಮಾಶಂಕರ್. ಬಾಕಿ ಖಾಲಿ ಪ್ರೈವೇಟ್ ಫ್ಯಾಕ್ಟ್ರಿಗಳು ಎಲ್ಲ ಲಾಭನಾಗದವ್. ಈ ಸಹಕಾರಿ ಕಾರ್ಖಾನೆಗಳು ಯಾಕೆ ನುಕ್ಸಾನಾಗದವ್ರಿ? ಈ ಕಾರ್ಖಾನೆಗಳು ಯಾಕೆ ನುಕ್ಸಾನಾಗದವಪ್ಪ ಅಂತಂದ್ರ ಇದಕ್ಕೆ ಆಡಳಿತ ಇದ್ರೊಳಗೆ ದುಡ್ಡು ಹೊಡಿ ಕೆಲಸನೇ ಮಾಡ್ಲಾಕ್ತಾರ ವಿನ ಆ ಕಾರ್ಖಾನೆ ನಡೆಸಬೇಕು, ರೈತರನ್ನ ಉದ್ಧಾರ ಮಾಡ್ಬೇಕು ಅನ್ನೋ ಉದ್ದೇಶ ಯಾವುದೂ ಇಲ್ಲ. ಇದಕ್ಕೆ ಸರ್ಕಾರಕ್ಕೂ ಇಲ್ಲ. ಮುಖ್ಯಮಂತ್ರಿ ಅಸಹಾಯಕ ಅದಾರ. ಯಾಕಂದ್ರೆ ಶಾಸಕರು ಸಚಿವರು ಬೆಂಬಲ ಇರ್ಲಾರ್ದ ಮುಖ್ಯಮಂತ್ರಿಗಳು ಆಗಿ ಅಲ್ಲಿ ಉಳಿಲಕ್ ಆಗಂಗಿಲ್ಲ. ಅದಕ್ಕೆ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ನಿಜವಾಗಿ ರೈತರ ಬಗ್ಗೆ ಕಳಕಳಿ ಇತ್ತಂದ್ರ, ರೈತರ ಮಕ್ಕಳಾಗಿದ್ರು ಅಂದ್ರೆ, ರೈತರ ಬೆನ್ನೆಲುಬಾಗಿದ್ರು ಅಂದ್ರೆ ತಕ್ಷಣದಿಂದ ಇವ್ರೆಲ್ಲಾರು ರಾಜೀನಾಮೆ ಕೊಟ್ಟರು. ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ. ಈಗ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಜಿಲ್ಲಾಧಿಕಾರಿಗಳ ಜೊತೆ ಒಪ್ಕೊಂಡಿರುವಂತ ಬೆಲೆನೂ ಅದಕ್ಕೂ ಆ ಮಾತನ್ನು ಉಳಿಸ್ಕೊಳ್ತಾ ಇಲ್ವಲ್ಲ? ಅದು ತಪ್ಪಲ್ವಾ? ಆ ಮಾತನ್ನು ಅದನ್ನು ಉಳಿಸ್ಕೊತಾ ಇಲ್ರಿ. ಈಗ ಮಾತಾಡಿದ್ರೆ ಬೇರೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು. ಅದನ್ನ ಫ್ಯಾಕ್ಟ್ರಿದವ್ರು ಯಾರು ಒಪ್ಕೊಂಡದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಓಕೆ. ಈಗ ಚೂಣಪ್ಪ ಪೂಜಾರಿ ಅವರು ಒಂದು ಮಾತಾಡಿದ್ದಾರೆ. ಅವ್ರು ಏನ್ ಮಾತಾಡಿದ್ದಾರೆ ಅಂತ ಎಲ್ಲರೂ ಕೇಳಿಸ್ಕೊಂಬರೋಣ. ಇಲ್ಲ, ನಮ್ಮದು 3500 ಬೇಡಿಕೆ ಇತ್ತು. ನಾವು ಕೂಡ 400ಕ್ಕೆ ಬಂದಿದ್ದೀವಿ. ಸರ್ಕಾರ ಪ್ರಯತ್ನ ಮಾಡಿ ಇವತ್ತು 3300 ಬಂದಿದೆ. ನಾನು ಗುರ್ಲಾಪುರ ವೇದಿಕೆ ಇದೆ, ಆ ತೀರ್ಮಾನ ಅಲ್ಲೇ ಆಗೋದು. ನಾನು ಅಲ್ಲಿ ಹೋಗಿ ಕಬ್ಬು ಬೆಳೆಗಾರನ ಬೆಳಿಗ್ಗೆ ಕೂಡ ಮೀಟಿಂಗ್ ಕರಿತಾ ಇದ್ದೀನಿ. ಕರೆದು ಬಾಗಲಕೋಟೆ, ಬೆಳಗಾವಿ ಎಲ್ಲರನ್ನು ಕರೆದು ವಿಶ್ವಾಸ ತಗೊಂಡು ಚರ್ಚೆ ಮಾಡಿ ಅವ್ರು ಒಪ್ಪಿದರೆ ಸಂತೋಷ. ಅವರೇ ಒಪ್ಪಿದ್ರು ಕೂಡ ನಾಳೆ ಕೂಡ ನಾವು ಲಕ್ಷಾಂತರ ಜನ ಸೇರವ್ರನ್ನ ಅವರ ಒಂದು ತೀರ್ಮಾನನ ಸರ್ಕಾರದ ಪ್ರತಿನಿಧಿಯಾಗಿ ಯಾವ ರೀತಿ ಇವತ್ತು ಘೋಷಣೆ ಮಾಡಿರಿ, ಕಾರ್ಖಾನೆಯವರ ಒಂದು ಕಂತವಾಗಿಯೇ ಕೊಡಬೇಕು ನಮಗೆ. ಯಾಕಂದ್ರೆ ಹಣ ಅವರ ಎಲ್ಲರೇ ನಾವು ಆಮೇಲೆ ಕೊಡ್ತು ಅನ್ನೋವಂಥದ್ದಿಲ್ಲ. 3300 ಇರಲಿ, ಇವತ್ತು 400 ಇರಲಿ, ಏನು ನಮ್ಮ ಜನ ಒಪ್ಪಿಕೋತಾರೋ ಅದನ್ನು ಒಮ್ಮೆ ಕಂತು ಕೊಡಬೇಕು ಅನ್ನೋವಂಥದ್ದು ಕೂಡ ಜನರದ್ದು ಒತ್ತಾಯ ಇರ್ತದೆ. ಬರಲೇಬೇಕು. ಅದು ಕಬ್ಬಿನ ಬಿಲ್ ನಿಗದಿ ಆಗೋದು ಗುರ್ಲಾಪುರದಾಗೆ, ಬೆಂಗಳೂರಾಗಲ್ಲ. ಯಾಕಂದ್ರೆ ಪ್ರಾರಂಭ ಆಗಿದ್ದ ಕಬ್ಬಿನ ಬಿಲ್ಲು ಗುರ್ಲಾಪುರದಲ್ಲೇ, ಕಬ್ಬಿನ ಬಿಲ್ ಗುರ್ಲಾಪುರದಲ್ಲೇ ಆಗಬೇಕು. ಅಣ್ಣ, ನಾನು ಹೋರಾಟ ಬದಲು ಮಾತಾಡ್ತಾ ಇಲ್ಲ. ನಾನು ಕಬ್ಬು ಬೆಳೆಗಾರನ ರೈತ ದೇವರುಗಳನ್ನೆಲ್ಲ ಕೇಳಬೇಕು. ಅವೆಲ್ಲ ಓಕೆ ಅಂದರೆ ಓಕೆ, ನಂದೇನು ತೊಂದರೆ ಇದೆ? ಹಾಂ,